ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೀಮ್ಸ್ ಹಾವೇರಿ ಮಾತಾಡ್ತಿದ್ದೀನಿ. ನಾವಿದ್ದೀವಿ ಇವತ್ತು ಶಿವಮೊಗ್ಗದ ಶ್ರೀ ರಾಮಕೃಷ್ಣ ಗುರುಕುಲ ವಸತಿ ನಿಲಯದಲ್ಲಿ. ಈ ಒಂದು ವಸತಿ ನಿಲಯದಲ್ಲಿ ಚಿಣ್ಣರ ಚಿಲುಮೆ ಎಂಬ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಡ್ತಾರೆ. ಆ ಒಂದು ಕಾರ್ಯಕ್ರಮದ ಸುಂದರವಾದ ನೋಟವನ್ನು ನೋಡೋಣ ಬನ್ನಿ. ಹಿಂದಿನ ದಿನ ಓದಿದ್ರೆ ಆಯ್ತು, ಮಾಡಿದ್ರೆ ಆಯ್ತು ಅನ್ನೋ ಮನಸ್ಥಿತಿ ಇದ್ದೀರ. ಅದನ್ನ ಫಸ್ಟ್ ಮನಸ್ಥಿತಿನ ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಪರಿಸ್ಥಿತಿ ಇತ್ತು. ಜೀವನದಲ್ಲಿ ಇಂತಹ ಒಂದು ವೇದಿಕೆ ಕಾರ್ಯಕ್ರಮಗಳು ಸಿಕ್ಕಾಗ ಆ ಒಂದು ವೇದಿಕೆಯನ್ನ ನೀವು ಬೇರೆ ಡಾಕ್ಟರ್ ರಾಜ್ಕುಮಾರ್ ಅಡ್ಡವರು ಮಹಾತ್ಮರು ಅವರು ಇದರಲ್ಲಿ ಕೊನೆಯ ರಾಜಕೀಯಬೇಕು ಭುವನೇಶ್ವರಿ ಎಂಥ ಜನ್ಮ ಕೊಟ್ಟೆ ಒಂದೊಂದು ಹಾಗಾಗಿ ಈ ಒಂದು ಚಿಣ್ಣರ ಚಿಲುಮೆ ಕಾರ್ಯಕ್ರಮವನ್ನು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಮುಂದಿನ ಜೀವನದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಳಿಗೋಸ್ಕರ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನ ಸರ್ವಿಸ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಅವ್ರ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬ ಮಗುವು ಕೂಡ ಈ ಒಂದು ಸ್ಟೇಜ್ ಅನ್ನು ಬಳಸ್ಕೊಳ್ಬೇಕು ಅನ್ನೋದು. ಹಾಗೆ ಆ ಒಂದು ಸ್ಟೇಜ್ ಫಿಯರ್ ಏನಿದೆ ಆ ಸ್ಟೇಜ್ ಫಿಯರ್ ಶಾಲಾ ಹಂತದಿಂದಲೇ ಹೋಗಲಾಡಿಸತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬ ಮಕ್ಕಳಲ್ಲಿರ್ತಕ್ಕಂಥ ತಮ್ಮ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಬೇಕಿರ್ತಕ್ಕಂಥ ಒಂದು ವೇದಿಕೆ. ಪ್ರಯತ್ನ ಪಟ್ಟಿದ್ದೇನೆ, ಪ್ರತಿಫಲ ಸಿಗಲ್ಲ. ಆ ಪ್ರಯತ್ನ ಪಟ್ಟಿದ ಪ್ರತಿಫಲ ಸಿಗಲ್ಲ. ಪ್ರತಿಫಲ ಸಿಗಬೇಕಂದ್ರೆ ನಾವು ನಿರಾಪದ ಕೊಡ್ತಾನೆ ಇರ್ತೀವಿ. ಪ್ರತಿಕ್ರಿಯೆ ಕಡೆಯಿಂದ ಯಾವ ವಿದ್ಯಾರ್ಥಿಯನ್ನು ಸಹ ಬರಲ್ಲ.
ಏನಕ್ಕೆ ಒಳ್ಳೆದಾಯ್ತು ಬರದಾಯ್ತು ಪ್ರತಿದಿನ ನಿಮ್ಮ ಜೀವನದಲ್ಲಿ ಹೊಸತರ ಬರಬೇಕು, ಪ್ರತಿದಿನ ಕಲಿಯಬೇಕು. ಆಗ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸತನ ಬರುತ್ತೆ. ಇಲ್ಲಾಂದ್ರೆ ಶಂಭು 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 ಶ್ರೀ ಮಹಾದೇವ ಶಂಭು 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 ಶ್ರೀ ಮಹಾದೇವ. ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕೊನೆಯಲ್ಲಿ ಈ ಒಂದು ಚಿನ್ನರ ಚಿಲುಮೆ ಎಂಬ ಒಂದು ಸುಂದರ ಕಾರ್ಯಕ್ರಮವನ್ನು ಮಹಾಮಂಗಳಾರತಿಯೊಂದಿಗೆ ಮುಕ್ತಾಯಗೊಳಿಸಲಾಯಿತು. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.